ಬೆಂಗಳೂರು ಅಂತ ಮೆಟ್ರೋ ಸಿಟಿನಲ್ಲಿ ಲಕ್ಷ ಸಂಪಾದನೆ ಮಾಡ್ತಿದ್ರು ಸ್ವಂತ ಮನೆ ತಗೊಳಕೇನೋ ಇಷ್ಟ, ಆದ್ರೆ EMI ಕಟ್ಟೋದೇ ಕಷ್ಟ. ಚಿಂತೆ ಬೇಡ, ನಿಮ್ಗೆ ಅಂತಾನೆ ರೆಂಟಲ್ ಇನ್ಕಮ್ ವಿತ್ ಡುಪ್ಲೆಕ್ಸ್. ಓನರ್ ಇತ್ಕೊಂಡು 40,000 ರೆಂಟಲ್ ಇನ್ಕಮ್ ಜನರೇಟ್ ಮಾಡೋ ಈ ಪ್ರಾಪರ್ಟಿ ನಿಮ್ಗೋಸ್ಕರ ತಂದಿದ್ದೀನಿ. ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಮನೆಗಳನ್ನ ತರ್ತಾ ಇರ್ತೀನಿ. ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನರ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 0009. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ. 25ರಲ್ಲಿ 40,000 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರೋ ಅಂತ ಬಿಲ್ಡಿಂಗ್ ಇದು. 5,000 ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ಸೊ ಇದು ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಬರುತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಆರಾಮಾಗಿ 3 ಕಾರ್ ಅಂತ ಪಾರ್ಕಿಂಗ್ ಮಾಡ್ಕೊಬಹುದು. ಸೊ 4ರಿಂದ 5 ಟೂ ವೀಲರ್ ಗಳನ್ನ ಪಾರ್ಕಿಂಗ್ ಮಾಡ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಸುತ್ತಲೂ ನೋಡಬಹುದು, ನೀವು ಪಿಲ್ಲರ್ ನೋಡ್ತಾ ಇದೀರಾ, ಪಿಲ್ಲರ್ ಕಾಣಿಸುತ್ತೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಕೆಳಗಡೆ ನೋಡಿ ಫ್ಲೋರಿಂಗ್ ನೋಡ್ತೀನಿ ಅಂತಂದ್ರೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ, ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ ನಿಮ್ಗೆ ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್ ಮಾಡ್ಕೊಟ್ಟಿದ್ದಾರೆ. ಕಂಪ್ಲೀಟ್ ಪಾರ್ಕಿಂಗ್ ಬರುತ್ತೆ ವಿತ್ ಲಿಫ್ಟ್ ಬರುತ್ತೆ ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ 2 BHK ಮನೆ ಬರುತ್ತೆ. ನಿಮ್ಗೆ ಒಂದು ಕಂಪ್ಲೀಟ್ ಫಸ್ಟ್ ಫ್ಲೋರ್ ಪೂರ್ತಿ 2 BHK ಮನೆ ಬರುತ್ತೆ ನಿಮ್ಗೆ. ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದು ಮನೆ ಲೆಕ್ಕ ಬರುತ್ತೆ. ಸೊ ಜೊತೆನಲ್ಲಿ ಒಂದು ಲಿಫ್ಟ್ ಬರುತ್ತೆ ವಿತ್ ವಾಲ್ಗೂ ಕೂಡ ನೋಡಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಅಲ್ಲಿ ಇರೋಂತ 2 BHK ಮನೆ. ಇದರದ್ದು ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ. ಡೋರ್ ಬಂದು ನಾರ್ತ್ ಫೇಸಿಂಗ್ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಡೋರ್ ಎಲ್ಲ ಟೀಕ್ ವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಡೋರ್ಸ್ ವಿಂಡೋಸ್ ಕಂಪ್ಲೀಟ್ ಎಲ್ಲ ಟೀಕ್ ವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇದು ನೋಡಿ ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ದೊಡ್ಡದಾಗಿ ಬರುತ್ತೆ ನಿಮ್ಗೆ. ಜೊತೆನಲ್ಲಿ ಮೇಲ್ಗಡೆ ನೋಡಿ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಮಾಡರ್ನ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಎದುರುಗಡೆ ನಿಮ್ಗೆ TV ಕ್ಯಾಬಿನೆಟ್ಸ್ ಬರುತ್ತೆ ವಿತ್ ಸ್ಟೋರೇಜ್ ಸ್ಪೇಸಸ್ ಕೂಡ ಬರುತ್ತೆ ಅದರಲ್ಲಿ. ಸೊ ಇಲ್ಲಿ ಜೊತೆನಲ್ಲಿ ಒಂದು ದೊಡ್ಡದಾಗಿ ನಿಮ್ಗೆ ಪೂಜಾ ರೂಮ್ ಕೂಡ ಕೊಟ್ಟಿದ್ದಾರೆ ವಿತ್ ಕಂಪ್ಲೀಟ್ ಇದರಲ್ಲೂ ಕೂಡ ಟೀಕ್ ವುಡ್ ಡೋರ್ ಯೂಸ್ ಮಾಡಿದ್ದಾರೆ. ಸೊ ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ ನೋಡಕ್ಕೆ. ಸೊ ಜೊತೆನಲ್ಲಿ ಪಕ್ಕದಲ್ಲೇ ನಿಮ್ಗೆ ಒಂದು ಮಾಡ್ಯುಲರ್ ಕಿಚನ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಡರ್ನ್ ಆಗಿ ಕೊಟ್ಟಿದ್ದಾರೆ ವಿತ್ ಎಲ್ಲ ಕಂಪ್ಲೀಟ್ ನಿಮ್ಗೆ ಸಾಫ್ಟ್ ಕ್ಲೋಸರ್ಸ್ ಡೋರ್ಸ್ ಬರುತ್ತೆ ಅದರಲ್ಲೆಲ್ಲ. ಸೊ ಇದು ಬಂದು ಕಿಚನ್ ಯುಟಿಲಿಟಿ. ಸೊ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಇದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಎಲ್ಲಾ ಕಡೆಯಿಂದ ನಿಮ್ಗೆ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಸೊ ಇದು ಬಂದು ಫಸ್ಟ್ ಬೆಡ್ರೂಮ್. ಇಲ್ಲೂ ಕೂಡ ನಿಮ್ಗೆ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಜೊತೆನಲ್ಲಿ ಕಬೋರ್ಡ್ಸ್ ಬರುತ್ತೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಒಂದು ಸ್ಟಡಿ ಟೇಬಲ್ ಕೂಡ ಬರುತ್ತೆ. ವೆಂಟಿಲೇಷನ್ ಗೆ ವಿಂಡೋ ಕೂಡ ಆಪ್ಷನ್ ಬರುತ್ತೆ. ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ. ಜೊತೆನಲ್ಲಿ ರೂಫ್ ಲೆವೆಲ್ ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಹಾಲ್ ಅಲ್ಲಿ ಬಂದು ನಿಮ್ಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ ನಿಮ್ಗೆ. ಸೊ ಜೊತೆನಲ್ಲಿ ಪಕ್ಕದಲ್ಲೇ ನಿಮ್ಗೆ ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಇದರಲ್ಲೂ ಕೂಡ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಜೊತೆನಲ್ಲಿ ಇದರಲ್ಲೂ ಕೂಡ ಕಬೋರ್ಡ್ಸ್ ಬರುತ್ತೆ ನಿಮ್ಗೆ, ವಾರ್ಡ್ರೋಬ್ ಬರುತ್ತೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಗೆ ಮಿರರ್ ಬರುತ್ತೆ, ಮೇಲ್ಗಡೆ ಸ್ಟೋರೇಜ್ ಆಪ್ಷನ್ಸ್ ಗಳು ಬರುತ್ತೆ. ಸೊ ಇದು ಬಂದು ಫಸ್ಟ್ ಫ್ಲೋರ್ ಅಲ್ಲಿ 2 BHK ಮನೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಸೇಮ್ ನಿಮ್ಗೆ 2 BHK ಮನೆ ಬರುತ್ತೆ. ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ನೋಡಿದ್ರು ಸೇಮ್ ದಿಟ್ಟು ಸೆಕೆಂಡ್ ಫ್ಲೋರ್ ಅಲ್ಲೂ ಕೂಡ ಸೇಮ್ 2 BHK ಮನೆ ಬರುತ್ತೆ. ಸೊ ನಾನು ಡೈರೆಕ್ಟ್ ಆಗಿ ಥರ್ಡ್ ಫ್ಲೋರ್ಗೆ ಹೋಗ್ತೀನಿ. ಥರ್ಡ್ ಫ್ಲೋರ್ ಅಲ್ಲಿ 3 BHK ಡುಪ್ಲೆಕ್ಸ್ ಹೌಸ್ ಇದೆ. 3 BHK ಡುಪ್ಲೆಕ್ಸ್ ಹೌಸ್ ಏನಿದೆ ಅದನ್ನ ನಾನು ತೋರಿಸ್ತೀನಿ. ಯಾಕಂದ್ರೆ ಸೇಮ್ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ನೋಡಿದಿರೋ ಅದೇ ನೋಡಿದಿರ. ಸೊ ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಡೈರೆಕ್ಟ್ ಆಗಿ ಲಿಫ್ಟ್ ಅಲ್ಲಿ ನಿಮ್ಗೆ ಥರ್ಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸ್ನೇಹಿತರೆ. ಸೊ ಇದು ಬಂದು ಥರ್ಡ್ ಫ್ಲೋರ್. ಥರ್ಡ್ ಫ್ಲೋರ್ ಅಲ್ಲೂ ಕೂಡ ನೋಡಿ ನಿಮ್ಗೆ ವಾಲ್ಗೆ ಎಲ್ಲ ಬಂದು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೂಫಿಂಗ್ ನೋಡಿ ವುಡ್ ಫಿನಿಶಿಂಗ್ ಅಲ್ಲಿ ಫಾಲ್ ಸೀಲ್ಸ್ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇದು ಫ್ರಂಟ್ ಎಲಿವೇಶನ್. ಡೋರ್ ಕೂಡ ಇದು ನಾರ್ತ್ ಫೇಸಿಂಗ್ ಬರುತ್ತೆ ನಿಮ್ಗೆ. ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇದು ಬಂದು 3 BHK ಡುಪ್ಲೆಕ್ಸ್ ಹೌಸ್, ಲಕ್ಸುರಿ ಡುಪ್ಲೆಕ್ಸ್ ಹೌಸ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ರೂಫ್ ಎಲ್ಲ ನಿಮ್ಗೆ ವುಡ್ ಫಿನಿಶಿಂಗ್ ಅಲ್ಲಿ ಸಿಲ್ಸ್ ಯೂಸ್ ಮಾಡಿರೋದು ನೋಡಿದ್ರೇನೆ ಫಿದಾ ಆಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಇದು ಬಂದು ಪೂಜಾ ರೂಮು. ಪೂಜಾ ರೂಮ್ ನೋಡಿ ಎಷ್ಟು ಲಕ್ಸುರಿಯಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ರೆ ಅಷ್ಟು ಕಂಪ್ಲೀಟ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಮಾಡಿದ್ದಾರೆ. ನಿಮ್ಗೆ ಡೋರು ಕೂಡ ಆರ್ಚ್ ತರ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ದೊಡ್ಡದಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ರೂಫಿಂಗ್ ನೋಡಿ ನಿಮ್ಗೆ POP ಫಾಲ್ ಸೀಲ್ಸ್ ಯಾವ ತರ ಯೂಸ್ ಮಾಡಿದ್ದಾರೆ ವುಡ್ ಫಿನಿಶಿಂಗ್ ಅಲ್ಲಿ ವಿತ್ ಡಿಸೈನರ್ ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಲಕ್ಸುರಿ ಲುಕ್ ಕೊಡುತ್ತೆ ಕಂಪ್ಲೀಟ್ ಆಗಿ.
ಸೊ ಇದು ಬಂದು ನಿಮಗೆ ಜೊತೆನಲ್ಲಿ ಟಿವಿ ಕ್ಯಾಬಿನೆಟ್ಸ್ ವಿತ್ ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಆ ಕಡೆ ಒಂದು ಕಬೋರ್ಡ್ಸ್ ಬರುತ್ತೆ. ಅಲ್ಲಿ ಒಂದು ಲಿವಿಂಗ್ ಏರಿಯಾ ತರ ಜಾಗದಲ್ಲೇ ನಿಮಗೆ ಅಲ್ಲಿ ಒಂದು ಡೈನಿಂಗ್ ಹಾಲ್ ತರ ಕೂಡ ಯೂಸ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಅಲ್ಲೊಂದು ಜಾಗ ಇದೆ ನಿಮಗೆ. ಅಲ್ಲೂ ಕೂಡ ವಿಂಡೋ ಬರುತ್ತೆ, ವೆಂಟಿಲೇಷನ್ಗೆ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಕಂಪ್ಲೀಟ್ ಆಗಿ ನಿಮಗೆ ಕಿಚನ್ ನೋಡಿ, ಮಾಡರ್ನ್ ಕಿಚನ್ ಯಾವ ತರ ಯೂಸ್ ಮಾಡಿದ್ದಾರೆ, ಮಾಡ್ಯುಲರ್ ಕಿಚನ್ ತುಂಬಾ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಎಲ್ಲ ಬಂದು ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ನಿಮ್ಗೆ. ಅದರಲ್ಲಿ ಮೇಲ್ಗಡೆ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ, ಕೆಳಗಡೆ ಕೂಡ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ವಿತ್ ಮೇಲ್ಗಡೆ POP ಫಾಲ್ ಸೆಲ್ಸ್ ಯೂಸ್ ಮಾಡಿ, LED ಲೈಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ನೋಡಿ ಕ್ಲೋಸಿಂಗ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಜೊತೆನಲ್ಲಿ ಒಂದು ಕಿಚನ್ ಯುಟಿಲಿಟಿ ಕೂಡ ಇದೆ ಪಕ್ಕದಲ್ಲೇನೆ. ಅದು ಬಂದು ಕವರ್ಡ್ ಬರುತ್ತೆ ನಿಮಗೆ ಕಿಚನ್ ಯುಟಿಲಿಟಿ. ಸೊ ಇಲ್ಲಿಂದನೂ ಕೂಡ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಎಲ್ಲಾ ತರ ಗಾಳಿನೂ ಬರುತ್ತೆ, ಗಾಡಿ ಬೆಳಕು ತುಂಬಾ ಚೆನ್ನಾಗಿರುತ್ತೆ. ಸೊ ಪಕ್ಕದಲ್ಲೇ ಒಂದು ನಿಮಗೆ ಜೊತೆನಲ್ಲಿ ಒಂದು ರೂಮ್ ಇದೆ, ಬಟ್ ಇದು ಅಟ್ಯಾಚ್ಡ್ ಬಾತ್ರೂಮು, ಕಾಮನ್ ಬಾತ್ರೂಮ್ ಬರುತ್ತೆ. ಇದು ಕಾಮನ್ ಬಾತ್ರೂಮೇ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ, ಎಷ್ಟು ದೊಡ್ಡದಾಗಿದೆ. ಸೊ ಇದು ಒಂದು ರೂಮ್ ಬರುತ್ತೆ, ಫಸ್ಟ್ ಬೆಡ್ರೂಮು. ಸೊ ಇಲ್ಲೂ ಕೂಡ ನಿಮಗೆ ಕಬೋರ್ಡ್ಸ್ ಬರುತ್ತೆ, ಜೊತೆನಲ್ಲಿ ಮೇಲ್ಗಡೆ ಸ್ಟೋರೇಜ್ ಆಪ್ಷನ್ ಬರುತ್ತೆ, ಜೊತೆನಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಮಿರರ್ ಬರುತ್ತೆ, ಒಂದು ಸ್ಟಡಿ ಟೇಬಲ್ ಕೂಡ ಬರುತ್ತೆ. ವೆಂಟಿಲೇಷನ್ಗೆ ಎರಡು ಕಡೆ ಇದು ವಿಂಡೋಸ್ ಇದೆ. ಸೊ ಇದು ಬಂದು 3rd ಫ್ಲೋರ್ ಅಲ್ಲಿ ಇರೋಂಥದ್ದು. ಸೊ 4th ಫ್ಲೋರ್ ಇದು ಡುಪ್ಲೆಕ್ಸ್ ಬರುತ್ತೆ. ಮೇಲ್ಗಡೆ ಇನ್ನ 2 ಬೆಡ್ರೂಮ್ ಇದೆ 4th ಫ್ಲೋರ್ ಅಲ್ಲಿ. ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನೋಡಿ ಡಿಸೈನರ್ ಲೈಟ್ಸ್ ಗಳು ಯಾವ ತರ ಯೂಸ್ ಮಾಡಿದ್ದಾರೆ, ಸೀಲ್ಸ್ ಫಾಲ್ ಸೀಲ್ಸ್ ನೋಡಿ ಯಾವ ತರ ಯೂಸ್ ಮಾಡಿದ್ದಾರೆ. ಇದು ಬಂದು 2nd ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ ನೋಡಿ ಯಾವ ತರ ಇದೆ ನಿಮಗೆ. ಜೊತೆನಲ್ಲೇ ನಿಮಗೆ ಕಾರ್ಡ್ಸು ಬಂದ್ಬಿಡುತ್ತೆ. ಮೇಲ್ಗಡೆ POP ಫಾಲ್ ಸೀಲ್ಸ್ ಯೂಸ್ ಮಾಡಿ ವಿತ್ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ಕಾರ್ಡ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ನಿಮಗೆ, ಕಿಂಗ್ ಸೈಜ್ ಕಾರ್ಡ್ಸ್ ಬರುತ್ತೆ ನಿಮಗೆ. ಜೊತೆನಲ್ಲಿ ಕಾರ್ಡ್ಸ್ ಟೇಬಲ್ ಕೂಡ ಜೊತೆನಲ್ಲಿ ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್ ಬರುತ್ತೆ ನಿಮ್ಗೆ. ಇದರಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಕಬೋರ್ಡ್ಸ್ ಬರುತ್ತೆ ನಿಮಗೆ. ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ಇಲ್ಲಿ. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಅಟ್ಯಾಚ್ಡ್ ಬೆಡ್. ಗ್ರೌಂಡ್ ಇಂದನೂ ರೂಫ್ ಲೆವೆಲ್ ವರೆಗೂ ನಿಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲೂ ಕೂಡ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಜೊತೆನಲ್ಲಿ ಇನ್ನೊಂದು 3rd ಬೆಡ್ರೂಮ್. ಇದು 3rd ಬೆಡ್ರೂಮು, 3rd ಮಾಸ್ಟರ್ ಬೆಡ್ರೂಮು ಕೂಡ. ಇದನ್ನು ಅಂದ್ರೆ ಕಿಡ್ಸ್ ಬೆಡ್ರೂಮ್ ಆಗು ಕೂಡ ಯೂಸ್ ಮಾಡ್ಕೊಬಹುದು. ಸೊ ಇಲ್ಲೂ ಕೂಡ ನಿಮ್ಗೆ ಕಾರ್ಡ್ಸ್ ಬರುತ್ತೆ, ಕಾರ್ಡ್ಸ್ ಟೇಬಲ್ ಬರುತ್ತೆ, ಟಿವಿ ಕ್ಯಾಬಿನೆಟ್ ಬರುತ್ತೆ, ವಾರ್ಡ್ರೋಬ್ಸ್ ಬರುತ್ತೆ, ಸ್ಟೋರೇಜ್ ಸ್ಪೇಸ್ ಬರುತ್ತೆ. ಮೇಲ್ಗಡೆ POP ಫಾಲ್ ಸೀಲ್ಸ್ ಯೂಸ್ ಮಾಡಿ LED ಲೈಟ್ಸ್ ಯೂಸ್ ಮಾಡಿದ್ದಾರೆ. ವಾಕಿನ್ ವಾರ್ಡ್ರೋಬ್ ತರ ಲೆಕ್ಕ ಬರುತ್ತೆ. ಸೊ ಅಟ್ಯಾಚ್ಡ್ ಬಾತ್ರೂಮ್ ಪಕ್ಕದಲ್ಲೇ ಬರುತ್ತೆ. ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಪಕ್ಕದಲ್ಲೇ ಬರುತ್ತೆ ನಿಮ್ಗೆ. ಸೊ ನೋಡಿ ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ ಕೂಡ. ಸೊ ಡ್ರೆಸ್ಸಿಂಗ್ ಟೇಬಲ್ ವಿತ್ ಇದರಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ ಬರುತ್ತೆ ನಿಮ್ಗೆ. ಜೊತೆನೆಲ್ಲ ಆ ಕಡೆ ಒಂದು ಸ್ಟಡಿ ಟೇಬಲ್ ಅಥವಾ ವರ್ಕ್ ಫ್ರಮ್ ಹೋಮ್ಗೆ ಒಂದು ಸ್ಪೇಸಸ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಕಡೆಯಿಂದನೇ ಬಾಲ್ಕನಿ ಒಂದು ಎಂಟ್ರಿ ಆಗ್ಬೋದು. ಆ ಬಾಲ್ಕನಿಯಿಂದನೇ ಆಕ್ಚುಲಿ ಅಲ್ಲೊಂದು ಲಿಫ್ಟ್ ಆಪ್ಷನ್ ಬರುತ್ತೆ ನಿಮಗೆ. 4th ಫ್ಲೋರ್ಗೆ ಡೈರೆಕ್ಟ್ ಆಗಿ ಲಿಫ್ಟ್ ಬರುತ್ತೆ. ಬಾಲ್ಕನಿಯಿಂದ ಇಲ್ಲೇ ನಿಮಗೆ 4th ಫ್ಲೋರ್ಗೆ ಡೈರೆಕ್ಟ್ ಆಗಿ ನಿಮ್ಗೆ ಜೊತೆನಲ್ಲಿ ಇಲ್ಲೇ ಲಿಫ್ಟ್ ಬರುತ್ತೆ. ಸೊ ಇಲ್ಲೂ ಕೂಡ ನೋಡಿ ವಾಲ್ಸ್ಗೆ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಲುಕ್ ವೈಸ್ ಅಂತಂದ್ರೆ ತುಂಬಾ ಚೆನ್ನಾಗಿದೆ. ಅಷ್ಟು ಸ್ಪೇಷಿಯಸ್ ಆಗು ಕೂಡ ಬರುತ್ತೆ ಇದು. ಸೊ 5th ಫ್ಲೋರ್ ಡೈರೆಕ್ಟ್ ಕಂಪ್ಲೀಟ್ ಟೆರೇಸು. ಜೊತೆನಲ್ಲಿ ಏನಂತಂದ್ರೆ ಲಿಫ್ಟ್ ರೂಮ್ ಬರುತ್ತೆ. ಇಲ್ಲಿ ಲಿಫ್ಟ್ ರೂಮ್ ಬರುತ್ತೆ, ಸ್ಪೇಸ್ ಬರುತ್ತೆ. ಜೊತೆನಲ್ಲಿ ಇಲ್ಲಿ 3 ಮನೆ ಏನಿದೆ, 3 ಮನೆಗೂ ಸಪರೇಟ್ ಟ್ಯಾಂಕ್ ಬರುತ್ತೆ. ಸೊ ಇಲ್ಲೂ ಕೆಳಗಡೆನೂ ಸ್ವಲ್ಪ ಸ್ಪೇಸಸ್ ಇದೆ. ನಾವು ಅದನ್ನ ಒಂದು ಪಾರ್ಟಿ ಏರಿಯಾ ತರ ಆದ್ರೂ ಮಾಡ್ಕೊಬಹುದು, ಏನಾದ್ರೂ ಮಾಡ್ಕೊಬಹುದು. ಅಷ್ಟು ಸ್ಪೇಸ್ ಇದೆ ಮೇಲ್ಗಡೆನೂ ಕೂಡ. ಈ ಪ್ರಾಪರ್ಟಿ ಲೊಕೇಶನ್ ಬಂದು ಅಂಜನಾಪುರ BDA ಲೇಔಟ್, JP ನಗರ್ ಎಕ್ಸ್ಟೆನ್ಷನ್ ಬರುತ್ತೆ. ಈ ಪ್ರಾಪರ್ಟಿಯ ಲೊಕೇಶನ್ ಹೈಲೈಟ್ಸ್ ನೋಡ್ತೀರಾ ಅಂತಂದ್ರೆ 3 ಕಿಲೋಮೀಟರ್ ಅಲ್ಲಿ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಬರುತ್ತೆ, 3 ಕಿಲೋಮೀಟರ್ ಅಲ್ಲಿ ಕನಕಪುರ ಮೇನ್ ರೋಡ್ ಬರುತ್ತೆ, 2 ಕಿಲೋಮೀಟರ್ ಅಲ್ಲಿ ನಿಮಗೆ ಗ್ಲಾಸ್ ಫ್ಯಾಕ್ಟರಿ ಬರುತ್ತೆ, 2 ಕಿಲೋಮೀಟರ್ ಅಲ್ಲಿ ನಿಮಗೆ NPS ಸ್ಕೂಲ್ ಬರುತ್ತೆ. ಈ ಪ್ರಾಪರ್ಟಿ ಬೆಲೆ ಬಂದು 2,90,00,000 ಹೇಳ್ತಾರೆ, ನೆಗೋಷಿಯಬಲ್ ಇರುತ್ತೆ. ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.